ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೊಮ್ಮೆ ನಮ್ಮ ದಕ್ಷಿಣ ಭಾರತದಲ್ಲಿ ಯುರೋಪ್ ದೇಶಗಳ ಪ್ರವಾಸಿಗರು ಇಂಡಿಯಾಸ್ ಗೋಲ್ಡನ್ ಸಿಟಿ ಎಂದು ಕರೆದ ಒಂದು ನಗರವಿತ್ತು. ಅಲ್ಲಿ ಬಂಗಾರ, ವಜ್ರ, ಕಲೆ, ಸಂಗೀತ ಎಲ್ಲವೂ ತುಂಬಿ ತುಳುಕ್ತಿತ್ತು. ಯಾವುದು ಆ ಸಿಟಿ ಗೊತ್ತಾಯ್ತಾ? ಅದೇ ನಮ್ಮ ಹಂಪಿ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಕಥೆಗಳಿಂದ ಕೂಡಿದ ಒಂದು ಜೀವಂತ ಸಂಗ್ರಹಾಲಯ. ಇಲ್ಲಿ ಪ್ರತಿಯೊಂದು ಕಲ್ಲಿಗೂ ಒಂದೊಂದು ಕಥೆ ಇದೆ. ಇದು ಹಂಪಿಯ ಕಥೆ. ಚಿನ್ನದ ಕನಸನ್ನ ಕಾಣಿಸಿದ ಸಾಮ್ರಾಜ್ಯ ಇದು. ಹಂಪಿಯ ನೆಲದಲ್ಲಿ ಮೊದಲು ಕೇಳಿಬಂದ ಹೆಸರು ಕಿಷ್ಕಿಂಧ. ಹೌದು, ಇದೇ ಸುಗ್ರೀವ ವಾಲಿಯವರ ಯುದ್ಧ ನಡೆದ ಸ್ಥಳ, ಹಾಗೂ ಇದೇ ಹನುಮಂತನ ಜನ್ಮಸ್ಥಳ. ಇದೇ ಪಂಪಾ ಸರೋವರ, ರಾಮ ಸೀತಾ ದಿವ್ಯ ಪಾದಸ್ಪರ್ಶ ಕಂಡ ನೆಲ. ಆದರೆ ಸಾವಿರಾರು ವರ್ಷಗಳ ನಂತರ 1333ರಲ್ಲಿ ಇಬ್ಬರು ಸಹೋದರರು ಹರಿಹರ ಹಾಗೂ ಬುಕ್ಕರಾಯರು ಈ ಪೌರಾಣಿಕ ನೆಲ ಇರುವ ಜಾಗದಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನ ಕಟ್ಟಲು ತೀರ್ಮಾನ ಮಾಡ್ತಾರೆ. ಅದೇ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ. ಪ್ರಪಂಚದ ಅತಿ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ನಗರ ಇದು. ಅಲ್ಲಿ ಬೀದಿಗಳಲ್ಲಿ ಬಂಗಾರದ ವ್ಯಾಪಾರ ಮಾಡ್ತಿದ್ರು. ರಾಜ ಮನೆತನಗಳಲ್ಲಿ ವಜ್ರದ ಅಲಂಕಾರ ಇರ್ತಿತ್ತು. ದಶಲಕ್ಷ ಜನಸಂಖ್ಯೆ ಇತ್ತು. 7 ಕೋಟೆ ಗೋಡೆಗಳು, ಹೀಗೆ ಇನ್ನೂ ಹಲವು. ಯುರೋಪಿಯನ್ ವ್ಯಾಪಾರಿಗಳು ಹಂಪಿ ಇಸ್ ರಿಚರ್ ದ್ಯಾನ್ ರೋಮ್ ಎಂದು ಹೇಳ್ತಿದ್ರು. ಅದು ಚಿನ್ನದ ಯುಗವಾಗಿತ್ತು. ಇಲ್ಲಿ ಅದ್ಭುತ ನಾಗರಿಕತೆ ಇತ್ತು. ಬೆಟ್ಟಗಳಿಂದ ಸುತ್ತುವರಿದ ಕಲ್ಲಿನ ಸಾಮ್ರಾಜ್ಯ ಇದಾಗಿತ್ತು. ಆದರೆ ಇದರ ಒಳಗಡೆ ಹೇಗಿತ್ತು? 4 ಕಿಲೋಮೀಟರ್ ಉದ್ದದ ಬಜಾರ್. ಇದು ಭಾರತದಲ್ಲೇ ಅತಿ ದೊಡ್ಡದು. ಮಾರುಕಟ್ಟೆಗಳಲ್ಲಿ ಮುತ್ತು, ವಜ್ರ, ಮಸಾಲೆ ವಸ್ತುಗಳು ಇವನ್ನೆಲ್ಲ ವ್ಯಾಪಾರ ಮಾಡ್ತಿದ್ರು. ವ್ಯವಹಾರಕ್ಕೆ ಅಂತ ಪರ್ಷಿಯಾ, ಪೋರ್ಚುಗಲ್, ಚೀನಾ, ಪ್ರಪಂಚದ ಎಲ್ಲ ಕಡೆಗಳಿಂದ ಇಲ್ಲಿಗೆ ಬರ್ತಿದ್ರು. ಸುಗ್ರೀವ ಓಡಾಡಿದ ಎಂದು ಹೇಳಲಾಗೋ ವಾನರ ಸೇನೆಯ ಬೆಟ್ಟಗಳು ಕೂಡ ಇಲ್ಲಿ ಕಾಣಿಸುತ್ತೆ. ಹಂಪಿಯಲ್ಲಿ ಓಡಾಡಿದ್ರೆ ಆ ಪುರಾತನ ನಗರ ಮತ್ತೆ ಜೀವಂತವಾಗ್ತಿದೆ ಅನ್ನಿಸುತ್ತೆ. ವನವಾಸದ ಸಮಯದಲ್ಲಿ ಸೀತೆ ಅಪಹರಣಗೊಂಡ ನಂತರ ರಾಮ ಮತ್ತು ಲಕ್ಷ್ಮಣ ದಕ್ಷಿಣದ ಕಡೆಗೆ ಬರ್ತಾರೆ. ಅವರು ಸುಗ್ರೀವನನ್ನ ಭೇಟಿ ಮಾಡುವ ಜಾಗ ಇಲ್ಲಿನ ಋಷ್ಯಮುಖ ಪರ್ವತ. ಅವರ ಸ್ನೇಹಕ್ಕೆ ಸಾಕ್ಷಿಯಾದ ಸುಗ್ರೀವನ ಗುಹೆ ಇಲ್ಲೇ ಕಾಣಿಸುತ್ತೆ. ಹಾಗೂ ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಇದು ಕೇವಲ ಕಥೆ ಅಲ್ಲ. ಹಂಪಿಯ ಪ್ರತಿ ಬೆಟ್ಟ, ಪ್ರತಿ ಪರ್ವತ, ಕಲ್ಲು ಇನ್ನೂ ಕೂಡ ಆ ಕಥೆಯನ್ನ ಹೇಳುತ್ತಿರುವಂತೆ ಅನಿಸುತ್ತೆ. ಹಂಪಿಯ ಮಹಾಸೃಷ್ಟಿಗಳಲ್ಲಿ ಕಲ್ಲಿನಲ್ಲೇ ಅಚ್ಚರಿ ಮೂಡಿಸಿದ್ದಾರೆ. ಇಲ್ಲಿನ ವಿಜಯ ವಿಠಲ ದೇವಸ್ಥಾನದಲ್ಲಿ ಸಂಗೀತದ ಸ್ತಂಭಗಳನ್ನು ನೋಡಬಹುದು. ಸ್ತಂಭವನ್ನ ಮುಟ್ಟಿದ್ರೆ ಸಣ್ಣ ಸಣ್ಣ ನಾದಗಳು ಹೊರಹೊಮ್ಮತ್ತೆ. ಇದು ಕೇವಲ ಕಲಾ ಪ್ರತಿಭೆ ಅಲ್ಲ, ಇದು ಅಂತರ್ಧ್ವನಿಯ ವಿಜ್ಞಾನ. ಯಾರೇನು ಮಾಡಿದ್ರು ಇಂದಿನ ತಂತ್ರಜ್ಞಾನದಿಂದ ಕೂಡ ಅದನ್ನ ಮರುಸೃಷ್ಟಿ ಮಾಡೋದು ಕಷ್ಟ ಅನಿಸುತ್ತೆ. ಇನ್ನು ಆ ಕಾಲದ ವಾಸ್ತುಶಿಲ್ಪ ತಂತ್ರಗಳು. ಹಂಪಿಯು ವಿಜಯನಗರ ಸಾಮ್ರಾಜ್ಯದ ದೈತ್ಯ ಸ್ಮಾರಕಗಳ ಅವಶೇಷಗಳಿಂದ ಕೂಡಿದ್ದು, ಪಟ್ಟಣದಲ್ಲಿ ಹೇರಳವಾಗಿದ್ದ ಗ್ರಾನೈಟ್ ಕಲ್ಲಿನ ಕಲ್ಲುಗಳಿಂದ ನಿರ್ಮಿಸಲಾಗಿತ್ತು. ಆ ಕಾಲದ ಕಲಾವಿದರು ಈ ದೈತ್ಯ ಕಲ್ಲುಗಳನ್ನು ಕತ್ತರಿಸಿ ಆ ಹಳೆಯ ಕಾಲದಲ್ಲಿ ಅವುಗಳನ್ನು ಕಲಾಕೃತಿಗಳ ತುಣುಕುಗಳಾಗಿ ಬದಲಾಯಿಸಲು ಅನುಸರಿಸಿದ ಆಸಕ್ತಿದಾಯಕ ತಂತ್ರ ಇದೆ. ಒಂದು ಬಂಡೆಯನ್ನ ಕತ್ತರಿಸಿದಾಗ ಕಲ್ಲಿನ ಮೇಲ್ಮೈಯಲ್ಲಿ ರಂಧ್ರಗಳ ಅನುಕ್ರಮವನ್ನ ಮಾಡಲಾಗ್ತಿತ್ತು. ಇಲ್ಲಿ ಬೆಟ್ಟದ ಮೇಲಿನ ಕಲ್ಲುಗಳು ಉರುಳದ ಹಾಗೆ ಒಂದರ ಮೇಲೊಂದು ನಿಂತಿದೆ. ಎಷ್ಟೋ ವರ್ಷದಿಂದ ಇದು ಹಾಗೆ ಇದೆ. ಇದೊಂದು ವಿಶೇಷವೇ ಸರಿ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯು ತನ್ನ ಭವ್ಯವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಮತ್ತು ಅಂತಹ ಒಂದು ಉತ್ತಮ ಮಾದರಿ ಎಂದರೆ ಸಾಸ್ವೆಕಾಳು ಗಣೇಶ ದೇವಾಲಯ. ಸಾಸ್ವೆಕಾಳು ಗಣೇಶ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಿದ ಗಣೇಶನ ಬೃಹತ್ ಪ್ರತಿಮೆಯಾಗಿದೆ. ಇದು ಹಂಪಿಯ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಸಾಸ್ವೆಕಾಳು ಗಣೇಶ ಸುಮಾರು 8 ಅಡಿ ಎತ್ತರವಿದೆ. ಹಂಪಿಯಲ್ಲಿ ನೀರಿನ ವ್ಯವಸ್ಥೆ ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ, ಪುಷ್ಕರಿಣಿ ಎಂಬುದು ನೀರನ್ನು ಸಂಗ್ರಹಿಸಲು ಬಳಸಲಾಗುವ ಪ್ರಾಚೀನ ಭಾರತೀಯ ಮೆಟ್ಟಿಲುಗಳ ತೊಟ್ಟಿಯ ಒಂದು ನಿರ್ದಿಷ್ಟ ವಿಧವಾಗಿದೆ. ಇದನ್ನು ಹೆಚ್ಚಾಗಿ ಧಾರ್ಮಿಕ ಉದ್ದೇಶಕ್ಕಾಗಿ ಅಂದರೆ ದೇವಾಲಯಗಳಿಗೆ ಬಳಸಲಾಗ್ತಿತ್ತು. ಆ ಕಾಲದಲ್ಲಿ ಇಂಜಿನಿಯರ್ಸ್ ಇದನ್ನು ವಂಡರ್ ಅಂತ ಕರಿತಿದ್ರು. ಕಲ್ಲಿನ ರಥ ಅಥವಾ ಸ್ಟೋನ್ ಚಾರಿಯೋಟ್, ಇವುಗಳಲ್ಲಿ ರಥದ ಚಕ್ರಗಳು ತಿರುಗ್ತಾ ಇತ್ತು. ಇದು ಕೇವಲ ಒಂದು ರಚನೆ ಅಲ್ಲ, ನಮ್ಮ ಹೆಮ್ಮೆಯ ವಾಸ್ತುಶಿಲ್ಪ.
ಇಂತಹ ಹಂಪಿಯ ವಾಸ್ತುಶಿಲ್ಪ ಹೇಗೆ ನಾಶವಾಯಿತು ಅಂತ ನೋಡೋದಾದ್ರೆ 1565ರಲ್ಲಿ ತಾಳಿಕೋಟೆ ಕದನದ ನಂತರ ಹಂಪಿ ನಾಶವಾಯಿತು. ಡೆಕ್ಕನ್ ಸುಲ್ತಾನರ ಒಕ್ಕೂಟವು ವಿಜಯನಗರ ಸಾಮ್ರಾಜ್ಯವನ್ನ ಸೋಲಿಸಿ ಅದರ ರಾಜನನ್ನ ವಶಪಡಿಸಿಕೊಂಡು ಶಿರಚ್ಛೇದ ಮಾಡಿ ನಂತರ ನಗರವನ್ನ ಲೂಟಿ ಮಾಡಿ ನೆಲಸಮ ಮಾಡಿತು. ದಾಳಿಯ ನಂತರ ನಗರವನ್ನ ಕೈಬಿಡಲಾಯಿತು ಮತ್ತು ಅದರ ಸಂಪನ್ಮೂಲಗಳನ್ನ ಕೊಂಡೊಯ್ಯಲಾಯಿತು. ಇದು ಇಂದಿನ ಅದರ ವಿನಾಶಕಾರಿ ಸ್ಥಿತಿಗೆ ಕಾರಣವಾಗಿದೆ. ಆದರೂ ಈ ನಗರ ತನ್ನ ಸಂಸ್ಕೃತಿ, ಶಕ್ತಿ, ಕಲೆ ಮತ್ತು ಆತ್ಮಗೌರವವನ್ನ ಇಂದಿಗೂ ಉಳಿಸಿಕೊಂಡಿದೆ. ಅದಕ್ಕೆ ಕಾರಣ ಹಂಪಿಯ ಇತಿಹಾಸ. ಇನ್ನು ಇಲ್ಲಿ ಹಲವು ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಇದಾವೆ. ಹಂಪಿ ಒಮ್ಮೆ ಅತ್ಯಂತ ಶ್ರೀಮಂತ ನಗರ ಎಂದು ಪೋರ್ಚುಗೀಸ್ ಬರಹಗಾರರೇ ಬರೆದಿದ್ರು. 1600ರ ಸಮಯದಲ್ಲಿ ಲಂಡನ್ಗಿಂತ ದೊಡ್ಡದಾಗಿತ್ತು ನಮ್ಮ ಹಂಪಿ. ಕುದುರೆ ಮತ್ತು ವಜ್ರ ವ್ಯಾಪಾರಿಗಳು ಇಲ್ಲೇ ಬದುಕ್ತಿದ್ರು. ಮಾರುಕಟ್ಟೆಗಳಲ್ಲಿ ಬ್ರೆಜಿಲ್ ಮತ್ತು ಪರ್ಷಿಯಾದಿಂದ ಕುದುರೆಗಳನ್ನು ಆಮದು ಮಾಡಲಾಗ್ತಿತ್ತು. 200ಕ್ಕೂ ಹೆಚ್ಚು ದೇವಾಲಯಗಳು ಇದ್ದುವು. ಈಗ ಪ್ರತಿಯೊಂದೂ ಒಂದೊಂದು ಕಥೆಗಳಾಗಿವೆ. ಹಂಪಿ ಕೇವಲ ಒಂದು ಕಲ್ಲುಗಳ ಸಾಮ್ರಾಜ್ಯವಲ್ಲ. ಕಲ್ಲುಗಳನ್ನ ಒಡಿಬಹುದು, ನಗರಗಳನ್ನೂ ನಾಶ ಮಾಡಬಹುದು. ಆದರೆ ನಮ್ಮ ಸಂಸ್ಕೃತಿ, ಕಲೆ, ಪೌರಾಣಿಕತೆ ಮತ್ತು ಮಾನವನ ಬುದ್ಧಿವಂತಿಕೆ ಇದನ್ನ ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ಇಂದು ನಾವು ಹಂಪಿಗೆ ಹೋದರೆ ಅಲ್ಲಿ ಬೀಸುವ ಗಾಳಿ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತೆ. ನಮ್ಮ ದೇಶದ ಗತ, ವರ್ತಮಾನ, ಭವಿಷ್ಯ ಎಲ್ಲವೂ ಇಲ್ಲಿ ಕಾಣುತ್ತೆ. ಇದು ನಮ್ಮ ಕಳೆದು ಹೋದ ಹಂಪಿ, ಆದರೆ ಎಂದಿಗೂ ಮರೆಯಲಾಗದ ಒಂದು ಚಿನ್ನದ ಸಾಮ್ರಾಜ್ಯ ಅಂತಾನೆ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.